ಟು 8 to 10 days ಗೂರ ನೀರು ತುಂಬ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಈ ವಿಡಿಯೋಗೆ ನಾನು ತುಂಬ ಎಕ್ಸೈಟೆಡ್ ಇದ್ದೀನಿ, ಯಾಕಂದರೆ ದಿಸ್ ಇಸ್ ಮೈ ಫೇವ್ರೆಟ್ ಪಾರ್ಟ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಏನಂದರೆ ಹಸು ಸಗಣಿ ಮತ್ತು ಗೋಮೂತ್ರ ತಂದು ಗೊಬ್ಬರ ರೆಡಿ ಮಾಡ್ಕೊಳ್ಳೋದು. ನನಗೆ ಗೊಬ್ಬರ ಮಾಡೋದು ಅದ್ರ ಬಗ್ಗೆ ಸಖತ್ ಬೆಳೆಯೋದಕ್ಕಿಂತ ಗೊಬ್ಬರದ್ದೇ ಜಾಸ್ತಿ ಇಂಟ್ರೆಸ್ಟು. ಸೊ ಹೋಗ್ಬಿಟ್ಟು ಸಗಣಿ ಮತ್ತು ಗೋಮೂತ್ರ ದೇಸಿ ಹಸುದು ತಂದಿರೋದು 100 ಬಕೆಟ್ ಸಗಣಿ, ಒಂದು 20 ಲೀಟ್ರ್ ಕ್ಯಾನ್ ಗೋಮೂತ್ರ ತಂದಿದ್ದೀನಿ. ಇದರಲ್ಲಿ ಡಿಫ್ರೆಂಟ್ ಗೊಬ್ಬರಗಳು ರೆಡಿ ಮಾಡ್ತೀನಿ, ಒಂದೊಂದೇ ಕೊಡ್ತೀನಿ. ನಾಳೆ ಫಸ್ಟು ಜೀವಾಮೃತ ಮಾಡಬೇಕು ಅಂತ ಇರೋದು. ಜೀವಾಮೃತ, ಪಂಚಗವ್ಯ, ಘನಾಮೃತ, ಮತ್ತು ಇಲ್ಲಿ ಗೊಬ್ಬರದ ಗುಂಡಿ ಇದೆ, ತೋರಿಸ್ತೀನಿ ನೋಡಿ. ಇದೆಲ್ಲ ಗೊಬ್ಬರದ್ದು, ಕಳೆಯಿಂದ ಗೊಬ್ಬರ ಮಾಡ್ಕೊಳ್ಳೋದು. ಇದಕ್ಕೆ ಒಂದು ಸ್ಲರಿ ಮಾಡಿ ಹಾಕೋದು. ಸೊ ಮಲ್ಟಿಪಲ್ ಪರ್ಪಸ್ ಆಗುತ್ತೆ. ಒಂದು ಸತಿಗೆ ಹೋಗಿ ತಂದಿದ್ದೀನಿ. ನನಗೆ ಆಲ್ಮೋಸ್ಟ್ 1000 ರೂಪೀಸ್ ಇತ್ತು. ಅದು ಟ್ರಾನ್ಸ್ಪೋರ್ಟೇಷನ್ ಹಿಡ್ದಿಲ್ಲ. ಟ್ರಾನ್ಸ್ಪೋರ್ಟೇಷನ್ ಹಿಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ದೇಸಿ ಹಸುದು ನಮ್ಮ ಊರ ಹತ್ರನೇ ಒಂದು ಫಾರ್ಮ್ ಇದೆ, ಅಲ್ಲಿ ಹೋಗಿ ತಂದಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಎಲ್ಲ ತೋರಿಸ್ತೀನಿ. ಐ ಆಮ್ ವೆರಿ ಎಕ್ಸೈಟೆಡ್. ಜೀವಾಮೃತ ಮಾಡ್ಕೊಳಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂದರೆ, ಫ್ರೆಶ್ ಸಗಣಿ, ಇದು ಒಂದು ವಾರದ ಒಳಗಾಗಿರಬೇಕು ಅಂತ ಹೇಳ್ತಾರೆ. ನಾನು ನೆನ್ನೆ ತಂದಿರೋದು. ಇದು ಫ್ರೆಶ್ ಗೋಮೂತ್ರ, ಇದು ಅಷ್ಟೇ ನೆನ್ನೆದು. ಮತ್ತು ಕಡಲೆ ಹಿಟ್ಟು. ಮತ್ತು ಇನ್ನೊಂದೇನು ಅಂದರೆ, ನೀವು ಎಲ್ಲಿ ಮಾಡ್ತೀರಲ್ಲ, ಯಾವ ಜಾಗಕ್ಕೆ ಹಾಕೋಕ್ಕೆ ಮಾಡ್ತೀರಲ್ಲ, ಆ ಜಾಗದ್ರಲ್ಲಿ ಬದುವಲ್ಲಿರೋ ಮಣ್ಣು, ಅಂದರೆ ನೆರಳಲ್ಲಿರೋ ಮಣ್ಣು ತಂದು ಹಾಕಬೇಕು ಅಂತ. ಸೊ ದ್ಯಾಟ್ ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೂ ಇಲ್ಲ ಅಂದರೆ ಆಲದ ಮರದ ಬುಡದ ಮಣ್ಣು ತುಂಬ ಬೆಸ್ಟು. ಅದಿಲ್ಲ ಅಂದರೆ ಈ ಥರನೂ ಮಾಡ್ಬೋದು. ದಿಸ್ ಆರ್ ದ್ಯಾಟ್ ಎರಡೂ ವರ್ಕ್ ಆಗುತ್ತೆ. ಸೊ ಇಂಗ್ರೀಡಿಯೆಂಟ್ಸಲ್ಲಿ ಬೆಲ್ಲ ತುಂಬ ಇಂಪಾರ್ಟೆಂಟು. ಬೆಲ್ಲನೇ ಮಿಸ್ ಮಾಡಿದ್ದೆ. ಇದು ಕಪ್ಪು ಬೆಲ್ಲ ಅಂತ, ಗೊಬ್ಬರಕ್ಕೆ ಅಂತಲೇ ಸಿಗುತ್ತೆ. ಯೂಶ್ವಲಿ ಎಲ್ಲಿ ಜಾಸ್ತಿ ಇವಕ್ಕೆಲ್ಲ ಬಳಸ್ತಾರೋ ಅಲ್ಲಿ ಕಾಮನ್ ಆಗಿ ಗೊತ್ತಿರುತ್ತೆ. ಅಂದರೆ ಸಾವಯವ ಕೃಷಿ ಎಲ್ಲೆಲ್ಲಿ ಮಾಡ್ತಾರಲ್ಲ ಅಲ್ಲಿ ಈ ಬೆಲ್ಲ ತುಂಬ ಕಾಮನ್ ಆಗಿ ಸಿಗುತ್ತೆ. ಫಾರ್ಚುನೇಟ್ಲಿ ನಮ್ಮ ಮನೆ ಹತ್ರನೇ ಈ ಬೆಲ್ಲ ಸಿಗುತ್ತೆ ನನಗೆ. ಸೊ ದ್ಯಾಟ್ ನೋ ಇಶ್ಯೂಸ್. ನಿಮಗೆ ಹೇಳಿದಾಗೆ ಮಣ್ಣನ್ನು ಆಲದ ಮರದ ಬುಡದ ಮಣ್ಣಾದರೂ ಬಳಸ್ತಾರೆ, ಇಲ್ಲ ತೋಟದ ಬದಿ ಮಣ್ಣು ಬಳಸ್ತಾರೆ ಅಂತ ಹೇಳಿದ್ನಲ್ಲ. ನಾನು ಇವು ಬಾಳೆ ಗಿಡ ನೋಡಿ, ಫಸ್ಟ್ ಹಾಕಿದ ಬಾಳೆ ಗಿಡ ಇದು. ಸಿನ್ಸ್ ಇದನ್ನು ಅಲ್ಲಿರೋ ಸಣ್ಣ ಬಾಳೆ ಗಿಡಗಳಿಗೆ ಕಾನ್ಸಂಟ್ರೇಟ್ ಮಾಡಿ ಮಾಡ್ತಿರೋದ್ರಿಂದ ನಾನು ಇಲ್ಲಿಂದ ಸ್ವಲ್ಪ ಮಣ್ಣು ತಗೊಂಡೋಗಿ ಜೀವಾಮೃತಕ್ಕೆ ಬಳಸ್ಕೊತೀನಿ. ಸೊ ಈಗ ಫಸ್ಟ್ ಪ್ರೊಸೀಜರ್ ಏನು ಅಂದರೆ, ಒಂದು ಡ್ರಮ್ಮು, 200 ಲೀಟ್ರದ್ದು ಪ್ಲಾಸ್ಟಿಕ್ ಡ್ರಮ್ಮೇ ಬೇಕು. ಮೆಟಲ್ ಯಾರು ಯೂಸ್ ಮಾಡಲ್ಲ, ಸಿಮೆಂಟ್ ಅಥವಾ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ. ಪ್ಲಾಸ್ಟಿಕ್ ತುಂಬ ಕನ್ವೀನಿಯೆಂಟ್ ಅಂತ ಪ್ಲಾಸ್ಟಿಕ್ ಯೂಸ್ ಮಾಡ್ತಿದ್ದೀನಿ. ಅದಕ್ಕೆ 10 kg ಸಗಣಿ ಹಾಕಬೇಕು. ಓ ರಮಣ, ಕೆಲಸಕ್ಕೆ ಬಂದಿದ್ರಾ? ಸರಿ, ನಾನು 20 kg ಸಗಣಿ ಹಾಕಿದ್ದೀನಿ. ನೋಡೋಣ ಈ ಸತಿ ಸ್ವಲ್ಪ ಜಾಸ್ತಿನೇ ಮಾಡ್ಕೋತೀನಿ. ಮತ್ತು 20 ಲೀಟ್ರ್ ಸಗಣಿ ಹಾಕಿ, 20 kg ಸಗಣಿ ಹಾಕಿ ಒಂದು 10 ಲೀಟ್ರ್ ಗೋಮೂತ್ರ ಹಾಕಬೇಕು. ತೋಟದ ಮಣ್ಣು, ಅದಕ್ಕೆ 2 kg ಕಡಲೆ ಹಿಟ್ಟು ಹಾಕಬೇಕು.
ಇದು ಕಡಲೆ ಹಿಟ್ಟು ಸಾವಯವ ಅಂತ ಹೇಳ್ತಾರೆ, ಬಟ್ ಸೋರ್ಸ್ ಮಾಡೋದು ಕಷ್ಟ ಆಗುತ್ತೆ. ರೆಗ್ಯುಲರೇ ಯೂಸ್ ಮಾಡೋದು ಯೂಶಲಿ. ಈ ಸತಿನ ರೆಗ್ಯುಲರ್ ಆಗ್ತಾಯಿದ್ದೀನಿ 2 kg. ನಾನು ಪ್ರತಿ ಸತಿ 1 kg ಆಗ್ತಾಯಿದ್ದೆ, ಈ ಸತಿ 2 kg ಆಗ್ತಾಯಿದ್ದೀನಿ. ಆಮೇಲೆ 2 kg ಕಪ್ಪು ಬೆಲ್ಲ, ಸಾವಯವ ಬೆಲ್ಲ. ಇದಕ್ಕೆ ಡ್ರಮ್ ತುಂಬ ನೀರು ತುಂಬಿಸ್ಕೊಂಡು ಗೂರಾಡಬೇಕು. ಅಪ್ ಟು 8 to 10 days ಗೂರಾಡಿದ್ರೆ ನಿಮಗೆ ಒಳ್ಳೆ ಗೊಬ್ಬರ ರೆಡಿ ಆಗುತ್ತೆ. ಎವ್ರಿ ಸಿಂಗಲ್ ಡೇದು ಅಪ್ಡೇಟ್ ಕೊಡ್ತೀನಿ ಹೇಗಿದೆ ಏನು ಎತ್ತ ಅಂತ. ಈಗ ಇದಕ್ಕೆ ನೀರು ತುಂಬಬೇಕು, ನೀರು ತುಂಬಿಕೊಂಡು ತೋರಿಸ್ತೀನಿ. ಸೊ ನೀರು ತುಂಬೋದಕ್ಕೆ ಇಟ್ಟಿದ್ದೀನಿ. 200 ಲೀಟರ್ ತುಂಬಿದ ಮೇಲೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಏನೇ ಇದ್ರೂ ನೆಕ್ಸ್ಟ್ ಗೂರಾಡಬೇಕು. ಇದನ್ನ ಕ್ಲಾಕ್ ವೈಸೇ ಗೂರಾಡಬೇಕು, ಆಂಟಿ ಕ್ಲಾಕ್ ವೈಸ್ ಗೂರಾಡಬಾರ್ದು ಅಂತ ಹೇಳ್ತಾರೆ. ಸೊ ಕ್ಲಾಕ್ ವೈಸ್ ಈ ಥರ ದಿನ 5 ನಿಮಿಷ 10 ನಿಮಿಷ 2 ಹೊತ್ತು, ದಿನಕ್ಕೆ 2 ಹೊತ್ತು ಮಿನಿಮಮ್ ಮಾಡಲೇಬೇಕು. 3 ಹೊತ್ತೆಲ್ಲ ಹೇಳ್ತಾರೆ, ಬಟ್ ನನ್ನ ಕೈಯಲ್ಲಿ 3 ಹೊತ್ತು ಆಗಲ್ಲ ಅಂತ 2 ಹೊತ್ತು ಮಾಡ್ತೀನಿ. ಕ್ಲೀನಾಗಿ ಗೂರಾಡ್ಬಿಟ್ಟು ಎಲ್ಲ ರೆಡಿ ಆದಮೇಲೆ ಇದನ್ನ 1:10 ರೇಷಿಯೋದಲ್ಲಿ ನೀರಿಗೆ ಮಿಕ್ಸ್ ಮಾಡಿಕೊಂಡು ಗಿಡಗಳಿಗೆ ಕೊಡೋದು. ಸಣ್ಣ ಗಿಡಗಳಿದ್ರೆ ಸ್ವಲ್ಪ ಪ್ರಪೋರ್ಷನ್ ಕಮ್ಮಿ ಮಿಕ್ಸ್ ಮಾಡಬೇಕು, ಜಾಸ್ತಿ ಇದ್ದರೆ ದೊಡ್ಡವಿದ್ರೆ ಗಿಡಗಳು ಜಾಸ್ತಿ ಇದ್ರೂ ತಡೆಯುತ್ತೆ. ಏನೇ ಅಂದರೂ ಇನ್ಲೈನ್ ಫರ್ಟಿಲೈಸರ್ ತುಂಬ ಒಳ್ಳೆಯದು. ಅಂದರೆ ಒನ್ ಆಫ್ ದ ಈಸಿಯೆಸ್ಟ್ ಆ್ಯಂಡ್ ಬೆಸ್ಟ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ. ಇನ್ನೊಂದು ವಿಚಾರ ಏನಂದರೆ, ನಾನು ಸ್ವಲ್ಪ ನನ್ನ ಯೂಸ್ಗಿಂತ ಎಕ್ಸೆಸ್ ಆಗಿ ರೆಡಿ ಮಾಡ್ಕೋತೀನಿ ಯಾವಾಗಲೂ ಜೀವಾಮೃತನ. ನಿಮಗೆ ಏನಾದರೂ ಟೆರೆಸ್ ಗಾರ್ಡನಿಗೆ ಬೇಕಾದರೆ ಸಣ್ಣ ಪುಟ್ಟ ಕ್ವಾಂಟಿಟಿ, ಅಂದರೆ ನಾನೀಗ 1 ಲೀಟ್ರ್ ನನ್ನ ಹತ್ರ ನೀವು ತೊಗೊಂಡೋದ್ರೆ 10 ಲೀಟರ್ಸಿಗೆ ಡೈಲ್ಯೂಟ್ ಮಾಡಿ ನೀವು ಒಂದು 10 ಪಾಟ್ಸಿಗೆ ಹಾಕ್ಬೋದು. ಸೊ 10 to 15 ಪಾಟ್ಸಿಗೆ ಹಾಕ್ಬೋದು. ನಿಮಗೆ ಏನಾದರೂ ಈ ಟ್ರೈ ಮಾಡಬೇಕು ಜೀವಾಮೃತ ಆರ್ಗ್ಯಾನಿಕ್, ನೀವು ಟೆರೆಸ್ ಗಾರ್ಡನಿಂಗ್ ಮಾಡ್ತೀರಾ, ತರಕಾರಿ ಹೂ ಏನಾದರೂ ಬೆಳಿತೀರಾ ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನನಗೊಂದು 100 ಲೀಟರ್ಸ್ 150 ಲೀಟರ್ಸ್ ಆಗುತ್ತೆ, ಇನ್ನೊಂದು 50 ಲೀಟರ್ಸ್ ಎಕ್ಸೆಸ್ ಇರುತ್ತೆ. ಏನಾದ್ರು ಬೇಕು ಅಂದರೆ ಪ್ರೊವೈಡ್ ಮಾಡ್ತೀನಿ, ಫ್ರೀ ಆಫ್ ಕಾಸ್ಟ್ ಪ್ರೊವೈಡ್ ಮಾಡ್ತೀನಿ. ನೋಡಿ, ನೀರು ಹಾಕೊಂಡ್ಮೇಲೆ ದಿನಕ್ಕೆ 2 ಸತಿ ಈ ಥರ 5 ನಿಮಿಷ ರುಬ್ಬಾಡಬೇಕು. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಾಳೆಯಿಂದ ಶಾರ್ಟ್ಸಲ್ಲಿ ನಾನು ಎವ್ರಿ ಸಿಂಗಲ್ ಡೇದು ಅಪ್ಡೇಟ್ ಕೊಡ್ತೀನಿ ಅಪ್ ಟು ಗೊಬ್ಬರ ರೆಡಿ ಆಗೋ ತನಕ. ಸೊ ಬಾಯ್ ಬಾಯ್.